ಲೈನ್ ಹೇಗೆ ಡ್ರಾ ಮಾಡೋದು ಅಂತ ಚಾರ್ಟ್ನ ಯೂಸ್ ಮಾಡಿಕೊಂಡು ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನೋಡ್ಬೋದು, ಇಲ್ಲೀಗ ಸಪೋರ್ಟ್ ಲೈನ್ ಹೇಗೆ ಡ್ರಾ ಮಾಡೋದು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಇವಾಗ ಪ್ರೈಸ್ ಈ ಥರ ಹಿಂಗೆ ಮೂವ್ ಆಗ್ತಾ ಇದೆ ಅಂದ್ಕೊಳ್ಳಿ. ಎಲ್ಲಿ ಮಲ್ಟಿಪಲ್ ಟೈಮ್ಸ್ ಇವಾಗ ನೋಡ್ಬೋದು, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಎಲ್ಲಿ ಟಚ್ ಆಗ್ತಿದೆಯೋ ಆ ಪಾಯಿಂಟ್ಗೆ ಒಂದು ಸಪೋರ್ಟ್ ಲೈನ್ನ ಡ್ರಾ ಮಾಡ್ಬೋದು ನೀವು. ಮತ್ತು ರೆಸಿಸ್ಟೆನ್ಸ್ ಎಲ್ಲಿ ಟಚ್ ಆಗ್ತದೆ ಅಂದರೆ ಹೈ ಹೋಗಿ ಮತ್ತೆ ಡ್ರಾಪ್ ಆಗ್ತಾ ಇರುತ್ತೆ. ಎಲ್ಲಿ ಮಲ್ಟಿಪಲ್ ಟೈಮ್ಸ್ ಹೈ ಹೋಗಿ ಅಲ್ಲಿ ಟಚ್ ಆಗಿ ಮತ್ತು ರಿಟರ್ನ್ ಅಲ್ಲಿ ಬರ್ತಾ ಇದೆಯೋ ಅದು ರೆಸಿಸ್ಟೆನ್ಸ್ ಲೈನ್ನು ಡ್ರಾ ಮಾಡ್ಬೋದು ಅಲ್ಲಿ. ಈಗ ಮತ್ತು ಇನ್ನೊಂದು ಏನಂದರೆ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಯಾವಾಗಲೂ ಪರ್ಮನೆಂಟಾಗಿ ಅದೇ ಸಪೋರ್ಟ್ ಲೈನು ಅದೇ ರೆಸಿಸ್ಟೆನ್ಸ್ ಲೈನ್ ಇರಲ್ಲ. ಇವತ್ತು ಈ ರೆಸಿಸ್ಟೆನ್ಸ್ ಲೈನು ಅದು ನಾಳೆ ಬೆಳಿಗ್ಗೆ ಅದು ಸಪೋರ್ಟ್ ಲೈನಾಗಿ ಹ್ಯಾಕ್ ಮಾಡ್ಬೋದು. ನಾಳೆ ಬೆಳಿಗ್ಗೆ ಅದು ರೆಸಿಸ್ಟೆನ್ಸ್ ಲೈನ್ ಇರೋದು ಅದು ನೆಕ್ಸ್ಟ್ ಸಪೋರ್ಟ್ ಲೈನಾಗಿ ಹ್ಯಾಕ್ ಮಾಡ್ಬೋದು. ಆದ್ದರಿಂದ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನು ಪರ್ಮನೆಂಟ್ ಇರೋದಿಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ. ಇನ್ನೊಂದೇನೆಂದರೆ, ಈಗ ಏನಿದು ಸಪೋರ್ಟ್ ಝೋನ್ ಅಂದರೆ, ಸಪೋರ್ಟ್ ಅಂದರೆ ಇಲ್ಲಿ ಬೈಯರ್ಸ್